ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಶೇರ್ ಮಾಡಿಕೊಳ್ಳುತ್ತಿರುವ ವಿಷಯ ಇಲ್ಲಿ 2025-26ನೇ ಸಾಲಿನ ಜವಾಹರ್ ನವೋದಯ ವಿದ್ಯಾಲಯ 9ನೇ ತರಗತಿಯ ಇಲ್ಲಿ ಕಟ್ ಆಫ್ ಮಾರ್ಕ್ಸ್ಗಳು ಇವತ್ತು ಬಿಡುಗಡೆಗೊಂಡಿರುತ್ತದೆ. ಅಂದರೆ ಇಲ್ಲಿ ಈ ಸಾರಿ ಆಯ್ಕೆಯಾದಂತಹ ಅಂದರೆ ಮಾರ್ಚ್ 25, 2025ರಂದು ಬಿಡುಗಡೆಗೊಂಡಂತಹ ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟ್ನಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು ಪಡೆದುಕೊಂಡ ಕನಿಷ್ಠ ಎಷ್ಟು ಅಂಕಗಳನ್ನು ಪಡೆದವರು ಆಯ್ಕೆಯಾಗಿದ್ದಾರೆ ಎನ್ನುವುದನ್ನು ತಾವು ವೀಕ್ಷಿಸಬಹುದು. ಒಂದು ವೇಳೆ ನಿಮ್ಮ ಮಗ ಅಥವಾ ಮಗಳು ಪಡೆದ ಅಂಕಗಳು ಎಷ್ಟು ಅಥವಾ ಇಲ್ಲಿ ಎಷ್ಟು ಅಂಕಗಳು ನಿಮ್ಮ ಸರಿಯಾಗಿದ್ದಾವೆ ಅನ್ನೋದನ್ನು ತಾವು ಪ್ರಶ್ನೆ ಪತ್ರಿಕೆಯಲ್ಲಿ ನೋಡ್ಕೊಂಡಿರ್ತೀರಿ. OMR ಪತ್ರಿಕೆ ತಮ್ಮ ಹತ್ರ ಇರೋದಿಲ್ಲ, ಆದರೆ ಸೆಲೆಕ್ಷನ್ ಆಗಿಲ್ಲ ಅಂದರೂ ಕೂಡ ನೀವು ನೋಡ್ಕೋಬೋದು ನಿಮ್ಮ ಅಂಕಗಳು ಎಷ್ಟಾಗಿದ್ದಾವೆ, ಕಟ್ ಆಫ್ ಮಾರ್ಕ್ಸ್ ಎಷ್ಟಕ್ಕೆ ನಿಂತಿದೆ ಅಂತ ಹೇಳಿ. ಇಲ್ಲಿ ತಾವು ತಮ್ಮ ಮಕ್ಕಳ ಇಲ್ಲಿ ಕಟ್ ಆಫ್ ಮಾರ್ಕ್ಸ್ ಎಷ್ಟಕ್ಕೆ ಅಂದರೆ ಎಷ್ಟು ಅಂಕಗಳನ್ನು ಪಡೆದವರು ಆಯ್ಕೆಯಾಗಿದ್ದಾರೆ ಅಂತ ನೋಡುವುದು ಹೇಗೆ ಅಂದರೆ, ಮೊದಲು ತಾವು ಏನು ಮಾಡಬೇಕು, ಗೂಗಲ್ನಲ್ಲಿ ಮೊದಲಿಗೆ ಜವಾಹರ್ ನವೋದಯ ವಿದ್ಯಾಲಯ ಎಂಟ್ರೆನ್ಸ್ ರಿಸಲ್ಟ್ಸ್ 2025 ಅಂತ ಇರುತ್ತೆ. ಅದನ್ನು ತಾವು ಟೈಪ್ ಮಾಡಿ ಸರ್ಚ್ ಕೊಡಬೇಕು ಗೂಗಲಲ್ಲಿ. ತಮ್ಮ ಮೊಬೈಲ್ ಆಂಡ್ರಾಯ್ಡ್ ಆಗಿರಬೇಕು. ಅಲ್ಲಿ ನೀವು ಸರ್ಚ್ ಮಾಡಿದ ಕೂಡಲೇ ಮೊದಲಿಗೆ ಬರುತ್ತೆ ನವೋದಯ ಅಂತ ಇರುತ್ತೆ, ಅದ್ರ ಕೆಳಗಡೆ ಹೋಮ್ ಅಂತ ಇರುತ್ತೆ. ಅಲ್ಲಿ ಹೋಮ್ ಅಂದ ಕೆಳಗಡೆನೇ ಅಡ್ಮಿಷನ್ ನೋಟಿಫಿಕೇಷನ್ ಅಂತ ಇರುತ್ತದೆ. ತಾವು ಅಲ್ಲಿ ಅಡ್ಮಿಷನ್ ನೋಟಿಫಿಕೇಷನ್ ಅಂತ ಇರುತ್ತಲ್ಲ ಅದನ್ನು ಕ್ಲಿಕ್ ಮಾಡಬೇಕು. ಅಲ್ಲಿ ಕ್ಲಿಕ್ ಆದ ಕೂಡಲೇ ಮೊದಲಿಗೆ ಬರುತ್ತೆ ಏನು ಅಂದರೆ ಇಲ್ಲಿ ಅಡ್ಮಿಷನ್ ನೋಟಿಫಿಕೇಷನ್ ಅಂತ ಇರುತ್ತೆ. ಇಲ್ಲಿ ಸೀರಿಯಲ್ ನಂಬರ್, ಟೈಟಲ್, ಪಬ್ಲಿಷ್ ಡೇಟ್, ಫೈಲ್ ಟೈಪ್, ಡೌನ್ಲೋಡ್ ಅಂತ ಇರುತ್ತೆ. ಮೊದಲನೇ ಸೀರಿಯಲ್ ನಂಬರ್ ಇದೆ ನೋಡಿರಿ, ಕಟ್ ಆಫ್ ಮಾರ್ಕ್ಸ್ ಫಾರ್ ಕ್ಲಾಸ್ 9 LEST 2025, ಪಬ್ಲಿಷ್ ಡೇಟ್ 15/4/2025 ಅಂತ ಇರುತ್ತೆ. ಇಲ್ಲಿ ತಾವು ಹೇಗೆ ಇದನ್ನು ವೀಕ್ಷಿಸಬೇಕು ಕಟ್ ಆಫ್ ಮಾರ್ಕ್ಸ್ ಅಂದರೆ ಕಡೆಗೆ ಡೌನ್ಲೋಡ್ ಅಂತ ಇರುತ್ತೆ. ಅಲ್ಲಿ ಡೌನ್ಲೋಡ್ ಅನ್ನುವಂಥದ್ದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಕೂಡಲೇ ಇಡೀ ದೇಶದಲ್ಲಿ ಅಂದರೆ ಇಲ್ಲಿ ಎಕ್ಸಾಮ್ ಡೇಟ್ ಯಾವಾಗ ಆಗಿದೆ ಅಂದರೆ ಇದು ಫೆಬ್ರವರಿ 8, 2025ರಂದು ನಡೆದಿತ್ತು ಈ ಪರೀಕ್ಷೆ. ಈ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಎಕ್ಸಾಮ್ಗಳು ನಡೆದಿದ್ದಾವು ಆ 9ನೇ ತರಗತಿ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಡೀ ಎಲ್ಲ ರಾಜ್ಯಗಳಲ್ಲಿರುವಂಥ ಕಟ್ ಆಫ್ ಮಾರ್ಕ್ಸ್ಗಳು ಇಲ್ಲಿ ಇರ್ತದೆ. ತಾವು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ತಾವು ಏನು ಮಾಡ್ಬೋದು, ಸರ್ಚ್ ಮಾಡ್ತಾ ಹೋಗಿ. ನಾನು ನಿಮಗೆ ಏನು ಮಾಡ್ತೀನಿ ಅಂದರೆ ಈ ವಿಡಿಯೋದಲ್ಲಿ ಇಡೀ ಕರ್ನಾಟಕದ ಸಂಪೂರ್ಣ ಕಟ್ ಆಫ್ ಮಾರ್ಕ್ಸ್ಗಳನ್ನು ನಾನಿಲ್ಲಿ ಮಾಹಿತಿಗಾಗಿ ತಮಗೆ ಕೊಟ್ಟಿರ್ತೀನಿ. ತಾವು ಸರ್ಚ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಅಂತ ಅಂದ್ಕೊಳ್ತೀನಿ. ಇಲ್ಲಿ ಏನು ಮಾಡ್ಬೋದು, ತಾವು ಯಾವ ಜಿಲ್ಲೆಯಲ್ಲಿ ಪರೀಕ್ಷೆ ಬರೆದಿದ್ದೀರಿ, ಅಲ್ಲಿ ಯಾವ್ಯಾವ ಕೋಟಾದಲ್ಲಿ ಎಷ್ಟು ಕಟ್ ಆಫ್ ಮಾರ್ಕ್ಸ್ಗಳು ನಿಂತಿದ್ದಾವೆ ಅಂತ ನೋಡ್ತಾ ಹೋಗ್ಬೋದು. ಇಲ್ಲಿ ರೂರಲ್ ಗರ್ಲ್ ಅಂತಿರುತ್ತೆ, ಅರ್ಬನ್ ಅಂತಿರುತ್ತೆ, ಅಥವಾ ರೂರಲ್ ಗರ್ಲ್ ST, ರೂರಲ್ ಗರ್ಲ್ SC ಅಂತಿರುತ್ತೆ, ರೂರಲ್ ಗರ್ಲ್ OBC ಆಗಿರ್ಬೋದು, ಅಥವಾ ರೂರಲ್ ಬಾಯ್ OBC, ಮತ್ತು ಇಲ್ಲಿ ಓಪನ್ ಅರ್ಬನ್ ಅಂತಿರುತ್ತೆ, ರೂರಲ್ ಅರ್ಬನ್ ಅಂತಿರುತ್ತೆ. ಈ ರೀತಿಯಾಗಿ ಎಷ್ಟು ಅಂಕಗಳಿಗೆ ನಿಂತಿದ ರಿಸಲ್ಟ್ ಅಂತ ಇಲ್ಲಿ ತಾವು ವೀಕ್ಷಿಸ್ತಾ ಹೋಗ್ಬೋದು. ಇಲ್ಲಿ ಅಂದಾಜಾಗಿ ನೋಡ್ತಾ ಹೋಗ್ರಿ ನೀವು ಸರಿಯಾಗಿ. ಕರ್ನಾಟಕದ ಇಲ್ಲಿ 9ನೇ ತರಗತಿಯ ಇಲ್ಲಿ ಪ್ರವೇಶ ಪರೀಕ್ಷೆ ರಿಸಲ್ಟ್ ನೋಡ್ತಾ ಹೋದರೆ ಇಲ್ಲಿ ಬಹಳಷ್ಟು ಈ ಸಾರಿ ಕಡಿಮೆ ನಿಂತಿದೆ ಅಂತಲೇ ಹೇಳ್ಬೋದು. ಇಲ್ಲಿ 70-75ಕ್ಕಿಂತ ಮೇಲೆ ಹೋಗೇ ಇಲ್ಲ. ಹಾಗಾಗಿ ತಾವು ಕೂಡ ಇಲ್ಲಿರುವಂತಹ ಕಟ್ ಆಫ್ ಮಾರ್ಕ್ಸ್ಗಳನ್ನು ತಮ್ಮ ಜಿಲ್ಲೆ ಯಾವುದು, ತಮ್ಮ ಮಗ ಅಥವಾ ಮಗಳು ಪರೀಕ್ಷೆ ಬರೆದಂಥ ಜಿಲ್ಲೆ ಯಾವುದು ಅಂತ ನೋಡಿ, ಹಾಗೂ ತಮ್ಮ ಕಾಸ್ಟ್ ಆಗಿರ್ಬೋದು ಅಥವಾ ಮೀಸಲಾತಿ ಯಾವುದಿದೆ ನೋಡ್ಕೊಳ್ಳಿ. ತಮ್ಮ ಸರಿ ಉತ್ತರಗಳು ಎಷ್ಟಾಗಿದ್ದಾವೆ ಅಂತೆ ತಾವು ಕೂಡ ಇಲ್ಲಿ ವೀಕ್ಷಿಸ್ಕೋಬಹುದು, ಎಷ್ಟು ಮಾರ್ಕ್ಸ್ ಪಡೆದಂಥವರು ಆಯ್ಕೆ ಆಗಿದ್ದಾರೆ ಅಂತ. ಓಕೆ, ಧನ್ಯವಾದಗಳು.